ರೈತರ ಬಗ್ಗೆ ಉಡಾಫೆಯ ಮಾತುಗಳನ್ನಾಡಿರುವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಬಿಜೆಪಿ ನಾಯಕರು ಕೂಡ ಈಗ ಕಿಡಿಕಾರ್ತಿದ್ದಾರೆ. ಅಶ್ವಥ್ ನಾರಾಯಣ್ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಪಾಳೆಯಕ್ಕೆ ಇದೇ ಪ್ರಮುಖ ಅಸ್ತ್ರ, ಇದನ್ನೇ ಮುಂದಿಟ್ಕೊಂಡು ಹೋರಾಟ ಮಾಡಬೇಕು ಅಂತ ಬಿಜೆಪಿ ಕೂಡ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರೈತರ ಬಗ್ಗೆ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಇದೇ ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಬರಗಾಲದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಶಿವಾನಂದ ಪಾಟೀಲ್ ಅವರು ಬರಗಾಲ ಬರ್ಲಿ ಅಂತ ರೈತರು ಬೇಡ್ಕೊಳ್ತಾರೆ ಅಂತ ಉಡಾಫಿಯ ಮಾತುಗಳನ್ನಾಡಿದ್ರು. ಸಚಿವರನ್ನ ಸಮರ್ಥಿಸುವ ಕಾಂಗ್ರೆಸ್ನವರು ಕೂಡ ಮೂರು ಬಿಟ್ಟವರು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿಗರಿಂದ. ಶಿವಾನಂದ ಪಾಟೀಲ್ಗೆ ಬುದ್ಧಿ ಭ್ರಮಣೆಯಾಗಿದೆ, ತಲೆ ಕೆಟ್ಟಿರಬೇಕು. ಸಕ್ಕರೆ ಸಚಿವರ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಶಿವಾನಂದ ಪಾಟೀಲ್ ಅವರನ್ನ ತಕ್ಷಣ ವಜಾ ಮಾಡಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಶಿವಾನಂದ ಪಾಟೀಲ್ ಬರಗಾಲ ಸಂಬಂಧಪಟ್ಟಂತೆ ರೈತರು ಎದುರು ನೋಡ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ವಿವಾದಕ್ಕೆ ಉಂಟಾಗಿರುತ್ತೆ. ಈ ಬಗ್ಗೆ ಮಾತಾಡೋದು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ನಮ್ಮ ಜೊತೆ ಇದ್ದಾರೆ. ಸರ್, ಶಿವಾನಂದ ಪಾಟೀಲ್ ಪದೇ ಪದೇ ಹೇಳಿಕೆ ಕೊಡ್ತಾ ಇರುವಂಥದ್ದು, ರೈತರ ವಿರುದ್ಧ ಹೇಳಿಕೆ ಕೊಡ್ತಾ ಇರುವಂಥದ್ದು ಏನು ಅನ್ಸುತ್ತೆ? ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಅಧಿಕಾರ ತಲೆಗೆ ಹೋಗ್ಬಿಟ್ಟಿದೆ. ಜನ ಕೊಟ್ಟಿರೋಂಥ ಅಧಿಕಾರ, ರೈತರು ಕೊಟ್ಟಿರೋಂಥ ಅಧಿಕಾರವನ್ನು ಅವ್ರಿಗೆ ವಿರುದ್ಧವಾಗಿ, ರೈತರ ವಿರುದ್ಧವಾಗಿ, ಜನ ವಿರೋಧಿಯಾಗಿ ಹೇಳಿಕೆಯನ್ನು ಕೊಡುವಂಥದ್ದು, ದುರಾಂಕಾರದ ಮಾತುಗಳನ್ನು ಹೇಳೋಂಥದ್ದು, ಬರಗಾಲ ಬರಲಿ ಅಂತ ಎದುರು ನೋಡ್ತಿದ್ದಾರೆ ರೈತರು ಅಂತ ಹೇಳೋದು, ಹಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳುವಂಥದ್ದು, ಇವೆಲ್ಲ ಎಷ್ಟು ಮಟ್ಟಿಗೆ ಯಾವ ಒಂದು ಪರಿಜ್ಞಾನವಿಲ್ಲದೆ ಯಾವ ಮನುಷ್ಯನೂ ಹಿಂಗೆ ಮಾತಾಡಲ್ಲಪ್ಪ. ಇವ್ರಿಗೇನು ಬಂದಿದೆಯೋ ಗೊತ್ತಿಲ್ಲ. ಈ ಕಾಂಗ್ರೆಸ್ನಲ್ಲಿ ಕೆಲವು ವ್ಯಕ್ತಿಗಳಿಗೆ ಹಿಂಗೆ ಕಾಯಿಲೆ ಇರುತ್ತೇನೋ. ಹಾಗಾಗಿ ಇಂಥ ಮನುಷ್ಯನ ಯಾವುದೇ ಕಾರಣದಲ್ಲೂ ಇಡೀ ನಾಡಿಗೆ ಅವಮಾನ. ಈ ಮನುಷ್ಯನ ತಕ್ಷಣ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯುತವಾಗಿ, ಒಂದು ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಜವಾಬ್ದಾರಿಯುತವಾಗಿ ಈಗ ನಡ್ಕೊಳ್ಳುವಂಥದ್ದಾಗಬೇಕು, ಕಾರ್ಯನಿರ್ವಹಿಸುವಂಥದ್ದಾಗಬೇಕು. ತಕ್ಷಣ ಸನ್ಮಾನ್ಯ ಶಿವಾನಂದ ಪಾಟೀಲ್ರನ್ನು ವಜಾ ಮಾಡಬೇಕು. ಶಿವಾನಂದ ಪಾಟೀಲರು ಎಲ್ಲರ ಕ್ಷಮೆಯನ್ನು ಕೇಳಬೇಕು. ಸರ್, ಪದೇ ಪದೇ ರೀತಿ ಹೇಳಿಕೆ ಕೊಡ್ತಾರಂತ, ಅದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷ ಅವ್ರ ಸಮರ್ಥನೆಗೆ ಮುಂದಾಗುತ್ತೆ. ಬಂಡತನ ಏನೇ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಅವಕಾಶ ಇಲ್ಲ. ಯಾರಿಗಾರ ಏನಾರ ಬುದ್ಧಿ ಸರಿ ಇದ್ದವರು ಯಾರೂ ಸಮರ್ಥನೆ ಮಾಡ್ಕೊಳಕ್ಕೆ ಸಾಧ್ಯವಿದೆ. ಇದನ್ನೇನಾರು ಸಮರ್ಥನೆ ಮಾಡ್ಕೊಳಕ್ಕಾಗತ್ತೇನು ರೀ? ಯಾರು ಸಮರ್ಥನೆ ಮಾಡ್ಕೊಳ್ಳೋದು? ಏನೋ ಬಂಡರಾಗಿರಬೇಕು, ಎರಡೋ ಮೂರನ್ನು ಬಿಟ್ಟಿರೋರು ಇರಬೇಕು ಅಷ್ಟೇ ಸಮರ್ಥನೆ ಮಾಡ್ಕೊಳ್ಳೋರು. ಇದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋದರೆ ಅವರ ವ್ಯಕ್ತಿತ್ವ ಶಿವಾನಂದ ಪಾಟೀಲ್ರಿಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಶಿವಾನಂದ ಪಾಟೀಲ್ರು ಹೇಳಿರೋ ಮಾತನ್ನು ಇವರು ಹೇಳ್ದಂಗೆ ಆಗುತ್ತೆ ಅಷ್ಟೇ. ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ಸಮಾಜಕ್ಕೆ ಗೌರವಿಸ್ತೀರಾ, ಸಮಾಜದ ಬಗ್ಗೆ ಕಾಳಜಿ ಇದ್ದರೆ ಯಾವ ಕಾರಣದಲ್ಲೂ ಶಿವಾನಂದ ಪಾಟೀಲ್ರನ್ನ ಮಂತ್ರಿಮಂಡಲದಲ್ಲಿ ಮುಂದುವರ್ಸೋಂಥ ಪ್ರಶ್ನೆನೇ ಇರಬಾರ್ದು. ಇವರು ವಜಾ ಮಾಡಬೇಕು, ಇವ್ರನ್ನ ತಕ್ಷಣ ತೆಗೆದುಹಾಕುವಂಥ ಕ್ರಮವನ್ನು ಮಾಡಬೇಕು. ಮತ್ತು ನಾವು ಒಂದು ಪ್ರತಿಪಕ್ಷವಾಗೂ, ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಕರ್ತವ್ಯನೂ ಇದೆ. ಇವ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡುವಂಥದ್ದಾಗಬೇಕು. ಇದನ್ನು ಆಗ್ರಹ ಆಗಿರಬೇಕು. ಇದನ್ನು ಖಂಡಿತ ಎಲ್ಲ ಒಂದು ಕಡೆ ಭಾಳ ಸ್ಪಷ್ಟ ಸಂದೇಶವನ್ನು ಕೊಡಬೇಕು. ನಾವೊಂದು ರೈತರ ಧ್ವನಿಯಾಗಿ, ಒಂದು ಜನರ ಧ್ವನಿಯಾಗಿ ಈ ಒಂದು ಹೋರಾಟವನ್ನು ಒಂದು ಕಠಿಣವಾಗಿ ತಗೊಂಡು, ಸಮಗ್ರವಾಗಿ ತಗೊಂಡು ಇದನ್ನು ಯಶಸ್ವಿಯಾಗಿ ಗೊಳಿಸೋಕ್ಕೂ ನಾವು ಮಾಡಬೇಕಾಗುತ್ತೆ. ಇದು ಏನು ಅಶ್ವಥ್ ನಾರಾಯಣ್ ಮಾತು. ಅವ್ರು ಹೇಳ್ತಾ ಇರುವಂಥದ್ದು, ಕಾಂಗ್ರೆಸ್ನ ಅಜಿತ್ ಪವಾರ್ ಮತ್ತು ಶಿಂದೆ ಇದ್ದಾರೆ, ಕಾದು ನೋಡಿ ಮುಂದೆ ಸರ್ಕಾರ ಪತನ ಬಗ್ಗೆ ಭವಿಷ್ಯ ನುಡಿದಿರುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಜನಳ್ಳಿ.